ವಂದೇ ಮಾತರಂ ಗೀತೆಯು 150 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಆಯೋಜಿಸಿರುವ ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋಥಾನ್ ರ್ಯಾಲಿಯ ಪಶ್ಚಿಮ ಕರಾವಳಿ ಸೈಕ್ಲೋಥಾನ್ ತಂಡವು ಕಾರವಾರ ಪ್ರವೇಶಿಸಿದ ಸಂದರ್ಭದಲ್ಲಿ ಈ ರ್ಯಾಲಿಗೆ ಮಾಜಾಳಿ ಚೆಕ್ಪೋಸ್ಟ್ನಲ್ಲಿ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಈ ರ್ಯಾಲಿಯಲ್ಲಿ ಸುಮಾರು 50ರಷ್ಟು ಮಹಿಳಾ ಸಿಬ್ಬಂದಿ ಸೇರಿದಂತೆ 120 ಸಿಐಎಸ್ಎಫ್ ಸಿಬ್ಬಂದಿ ಭಾಗವಹಿಸಿದ್ದು, ಈ ತಂಡವು ಜನವರಿ 28ರಂದು ಗುಜರಾತ್ನ ಲಖ್ಪತ್ ಕೋಟೆಯಿಂದ ತಮ್ಮ ರ್ಯಾಲಿಯನ್ನ ಪ್ರಾರಂಭಿಸಿದ್ದು, ಸೋಮವಾರ ಮಡ್ಗಾಂವ್, ಕಾಣಕೋಣ, ಮಾಜಾಳಿ ಮೂಲಕ ಕಾರವಾರ ಪ್ರವೇಶಿಸಿದ್ದು, ಸಿಐಎಸ್ಎಫ್ ಕೈಗಾದ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಎನ್ಸಿಸಿ ವಿದ್ಯಾರ್ಥಿಗಳು, ಪೊಲೀಸ್ ಬ್ಯಾಂಡ್ ಮತ್ತು ಸ್ಥಳೀಯ ಜಾನಪದ ಕಲಾ ತಂಡಗಳ ಮೆರವಣಿಗೆಯ ಮೂಲಕ ಅವರನ್ನ ಸ್ವಾಗತಿಸಲಾಯಿತು. ಸೈಕ್ಲೋಥಾನ್ ತಂಡದಲ್ಲಿದ್ದ ಸಿಐಎಸ್ಎಫ್ ಸಿಬ್ಬಂದಿಯನ್ನ ಘೋಟ್ನೆಬಾಗ್ ಕ್ರಾಸ್ನಲ್ಲಿ ಮೀನುಗಾರ ಮಹಿಳೆಯರು ತಿಲಕವಿಟ್ಟು ಪುಷ್ಪವೃಷ್ಟಿ ಮಾಡಿ ಸ್ವಾಗತಿಸಿದ್ರು. ಸಿಐಎಸ್ಎಫ್ ಘಟಕ ಎನ್ಪಿಸಿ ಕೈಗಾದ ಸೀನಿಯರ್ ಕಮಾಂಡೆಂಟ್ ಅಜಯ್ ಕುಮಾರ್, ಬೆಂಗಳೂರಿನ ಸ್ಯಾಟಲೈಟ್ ಕೇಂದ್ರದ ಸೀನಿಯರ್ ಕಮಾಂಡೆಂಟ್ ಆರ್ಪಿ ಸಿಂಗ್, ಡೆಪ್ಯೂಟಿ ಕಮಾಂಡೆಂಟ್ ಬೀರೇಂದ್ರ ಕುಮಾರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ನಾಯಕ್, ಡಿವೈಎಸ್ಪಿ ಗಿರೀಶ್ ಮತ್ತಿತರರು ಭಾಗವಹಿಸಿದ್ರು. ನಂತರ ಈ ಸೈಕ್ಲೋಥಾನ್ ತಂಡವು ಮಾಜಾಳಿ ಚೆಕ್ಪೋಸ್ಟ್, ನೆಚ್ಚಕನ್ ಭಾಗ್, ಹಿಪ್ಪಲಿ, ದಂಡೇಬಾಗ್, ಬವಾಲ್, ದೇವ್ಬಾಗ್, ಸದಾಶಿವಗಡ, ಶಿವಾಜಿ ಕ್ರಾಸ್, ಚಿಂಚೆವಾಡ, ರಾಮನಾಥ್ ವೃತ್ತ, ವಾಂಗಡ, ಮಾಜಾಳಿ ಮಾರ್ಗದ ಮೂಲಕ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮಾಜಾಳಿಗೆ ತೆರಳಿತು. ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಈಗ ಗುಜರಾತಿಂದ ನಾವು ಸೈಕ್ಲೋಥಾನ್ ಶುರು ಮಾಡಿದ್ದೀವಿ. ಈಗ ಕೇರಳ ಕೊಚ್ಚಿ ತನಕ ಹೋಗಬೇಕು. ಮತ್ತೆ ನಮ್ಮದು ಥೀಮ್ ಏನಂದ್ರೆ ಸುರಕ್ಷಿತ ಸಮೃದ್ಧ ಭಾರತ ಅಂತ. ಯಾವಾಗ ತನಕ ನಮ್ಮ ತಟ ಅಂದರೆ ಸಮುದ್ರ ಕೋಸ್ಟಲ್ ಲೈನ್ ಸುರಕ್ಷಿತವಾಗಿರುತ್ತೋ ಅಲ್ಲಿ ತನಕ ನಮ್ಮದು ಭಾರತ ಸಮೃದ್ಧವಾಗಿರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಿಐಎಸ್ಎಫ್ ಏನಿದೆ ಅಂದರೆ ನಿಮ್ಮ ಏರ್ಪೋರ್ಟ್ ಆಗಿರ್ಬೋದು, ಪೋರ್ಟ್ ಆಗಿರ್ಬೋದು, ಮತ್ತು ಮೇನ್ ಯಾವುದೆಲ್ಲ ಕ್ರೂಷಿಯಲ್, ಈಗ ತಾಜ್ ಮಹಲ್ ಆಗಿರ್ಬೋದು ಅಂತ ಯಾವುದೆಲ್ಲ ಮೇನ್ ಇದಿದೆ ಅಲ್ಲೆಲ್ಲ ಸಿಐಎಸ್ಎಫನ್ನು ಡಿಪ್ಲಾಯ್ ಮಾಡಿದ್ದಾರೆ. ಸೊ ಈಗ ಏನಂದರೆ ನಮ್ಮನ್ನು ಮೇಜರ್ ಪೋರ್ಟಿಂದ ಹಿಡಿದು ಮೈನರ್ ಪೋರ್ಟಿಗೆ ಕೂಡ ಸಿಐಎಸ್ಎಫ್ನ ಡಿಪ್ಲಾಯ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಏನೆಲ್ಲ ಸಮಸ್ಯೆಗಳಿದೆ ಮತ್ತು ಈಗ ನಮಗೆ ಏನಂದರೆ ಈ ಫಿಷರ್ಮ್ಯಾನ್ಸ್ ಇವರು ನಮಗೆ ಮೇನ್ ಸಪೋರ್ಟ್. ಯಾಕಂದರೆ ನಾವು 24 ಗಂಟೆ ನಾವು ಸಮುದ್ರದಲ್ಲಿ ಇರಲಿಕ್ಕಾಗೋದಿಲ್ಲ. ಮತ್ತು ಸಮುದ್ರ ಅಂದರೆ ನಮಗೆ ಹೇಗಂದರೆ ನಮ್ಗೆ 4 ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಬಟ್ ಏನಂದರೆ ಇಲ್ಲಿ ನಮಗೆ ಫಿಷರ್ಮ್ಯಾನ್ಸ್ ಅವರು ನಮ್ಮ ಸ್ಟ್ರೆಂತ್ ಇದ್ದಾಗೆ. ಸೊ ಅವ್ರ ಜೊತೆ ಕನೆಕ್ಟ್ ಆಗಲಿಕ್ಕೋಸ್ಕರ ನಾವೀಗ ಸೈಕ್ಲೋಥಾನ್ ಹೊರಟಿದ್ದೀವಿ. ಜೈ ಹಿಂದ್. ಕಾಳಿ ನದಿಯಿಂದ ಕೆರೆಗಳು ಹಾಗೂ ಬಾಂದಾರಗಳಿಗೆ ನೀರು ತುಂಬಿಸುವುದು, ಹಳಿಯಾಳ ಪಟ್ಟಣದ ಒಳಚರಂಡಿ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ 784 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಕಾಮಗಾರಿಗಳಿಗೆ 2017ರಲ್ಲಿ ಅಡಿಗಲ್ಲು ಹಾಕಿದ್ರೂ ಒಂದೇ ಒಂದು ಯೋಜನೆಯೂ ಪೂರ್ಣಗೊಂಡಿಲ್ಲ ಎಂದು ಕಬ್ಬು ಬೆಳೆಗಾರರ ಹಿತ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಜಿಒಜಿ ಆರೋಪಿಸಿದರು. ಈ ಕುರಿತು ಅವರು ಹಳಿಯಾಳ ಪಟ್ಟಣದ ಮರಾಠ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲಾ ಕಾಮಗಾರಿಗಳು 2019-20ರೊಳಗೆ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ನಿಗದಿತ ಅವಧಿ ಕಳೆದರೂ ಕಾರ್ಯ ಪೂರ್ಣವಾಗದೆ ರೈತರು ನೀರಿಗಾಗಿ ಚಾತಕ ಪಕ್ಷಿಯಂತೆ 9 ವರ್ಷಗಳಿಂದ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಕಾಳಿ ನದಿ ನೀರು ಯೋಜನೆ ಜಾರಿಗೆ ಬಂದ್ರೆ ತಾಲೂಕಿನ ಕೃಷಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ, ಬಡತನ ನೀಗಲಿದೆ ಎಂಬ ಆಶಯದಿಂದ ರೈತರು ವರ್ಷಗಳ ಕಾಲ ನಿರೀಕ್ಷೆ ಇಟ್ಟುಕೊಂಡಿದ್ರು. ಆದ್ರೆ ಯೋಜನೆ 7 ವರ್ಷಗಳ ಹಿಂದೆಯೇ ಕಾರ್ಯಗತಗೊಳ್ಳಬೇಕಾಗಿದ್ರು ಅದು ಇನ್ನೂ ನೆಲಮಟ್ಟದಲ್ಲಿಯೇ ಉಳಿದಿದೆ. ನೀರಿನ ಕೊರತೆಯಿಂದ ಬೇಸತ್ತು ರೈತರು 1000 ಬೋರ್ವೆಲ್ಗಳನ್ನ ಕೊರೆಸಿದ್ದು, ಒಂದೊಂದು ಬೋರ್ವೆಲ್ಗೆ 1 ಲಕ್ಷ ರೂಪಾಯಿಗೂ ಅಧಿಕ ವೆಚ್ಚ ಬರುತ್ತಿದೆ. ನೀರಾವರಿ ಯೋಜನೆಗಾಗಿ 2003ರಿಂದಲೇ ರೈತರು ನಿರಂತರ ಹೋರಾಟ ನಡೆಸಿದ್ದು, ಮಂಜೂರಾದ ನಂತರವೂ 9 ವರ್ಷಗಳ ಕಾಲ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದು ದುರಂತ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಳ್ಯಾಳ ಶಹರಕ್ಕೆ 24/7 ಕುಡಿಯುವ ನೀರಿನ ಯೋಜನೆ, ಅದೇ ರೀತಿ ಹಳ್ಯಾಳ ಎಲ್ಲ ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಹೀಗೆ ಸಾಕಷ್ಟು ಸುಮಾರು 780 ಕೋಟಿಗೂ ಹೆಚ್ಚು ಕಾಮಗಾರಿಗಳನ್ನು ತಂದು ಅಡಿಗಲ್ ಕಾರ್ಯಕ್ರಮ ನೆರವೇರಿಸಿ ಬಹಳಷ್ಟು ಪ್ರಚಾರ ಪಡೆಯಲಾಯಿತು. ಈ ಎಲ್ಲ ಯೋಜನೆಗಳಲ್ಲಿ ಯಾವುದೇ ಒಂದು ಯೋಜನೆ ಇವತ್ತಿನವರೆಗೂ ಶುರುವಾಗಿಲ್ಲ. ಎಲ್ಲ ಕಾಮಗಾರಿಗಳು ಸುಮಾರು 2019-20 ಒಳಗಡೆ ಮುಗಿಯಬೇಕಾಗಿತ್ತು. ಆದರೆ ಇವತ್ತು 9 ವರ್ಷ ಗತಿಸಿದರೂ ಸಹಿತ ಯಾವುದೇ ಯೋಜನೆ ಇನ್ನೂ ಮುಗಿಯುವ ಹಂತಕ್ಕೆ ಬಂದಿಲ್ಲ. ಈ ಕಾಳಿ ನದಿ
ನೀರಾವರಿ ಯೋಜನೆಯಿಂದ ನಮ್ಮ ಬಾಳು ಹಸನಾಗ್ತದೆ, ನಮ್ಮ ಬಡತನ ನೀಗ್ತದೆ ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ರೈತರು ಈ ನೀರಿನ ಸಲುವಾಗಿ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ರಾಜ್ಯ ಕಬ್ಬು ಬೆಳೆಗಾರ ಸಂಘ ಹಾಗೂ ಕಬ್ಬು ಬೆಳೆಗಾರರ ಹಿತ ಸಂರಕ್ಷಣಾ ಸಮಿತಿ ವತಿಯಿಂದ ಫೆಬ್ರವರಿ 27ರಿಂದ ಹಳಿಯಾಳ ಪಟ್ಟಣದ ಮರಾಠ ಭವನದಿಂದ ಪಾದಯಾತ್ರೆ ಆರಂಭಿಸಿ ಹಳ್ಳಿಗಳಿಗೆ ಭೇಟಿ ನೀಡಿ ನೀರಿಗಾಗಿ ಜನಜಾಗೃತಿ ಮೂಡಿಸಲಾಗುವುದು. ಪಾದಯಾತ್ರೆ ನಂತರ ಹಳಿಯಾಳ ಪಟ್ಟಣದಲ್ಲಿ ನಿರಂತರ ಪ್ರತಿಭಟನೆ ನಡೆಸಿ ನೀರು ಬರುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಸಂಘಟನೆಗಳು ನೀಡಿವೆ ಎಂದು ನಾಗೇಂದ್ರ ತಿಳಿಸಿದರು. 2019ರಲ್ಲಿ ಯೋಜನೆ ಪೂರ್ಣಗೊಳ್ಳಬೇಕಾಗಿತ್ತು. ಆ ಯೋಜನೆ ಪೂರ್ಣಗೊಂಡಿದ್ರೆ ಇವತ್ತು 6-7 ವರ್ಷ ಈ ರೈತರು ಆ ನೀರನ್ನು ಬಳಸಿ ತಮ್ಮ ಬೆಳೆಗಳನ್ನು ಬೆಳೆಯುತ್ತಿದ್ರು. ಅಂಥದ್ರಲ್ಲಿ ಇವತ್ತು ಸಹಿತ 9 ವರ್ಷ ಗತಿಸಿದ್ರು ಸಹಿತ ನಿಗದಿತ ಅವಧಿಯಲ್ಲಿ ಯೋಜನೆ ಪೂರ್ಣ ಆಗ್ತದೆ ಅಂತೇಳಿ ಇವತ್ತು ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಇವರು ಯಾವುದೇ ಹೇಳಿಕೆ, ಇದು ಕಳೆದ 3-4 ವರ್ಷಗಳಿಂದ ಇಂಥ ಹೇಳಿಕೆ ಹಲವಾರು ಬಾಳೆಗಳನ್ನು ಕೇಳಿದ್ದೇವೆ. ಅದಕ್ಕೆ ಇವತ್ತು ನಾವೆಲ್ಲ ರೈತರು ಸೇರಿ ಕಬ್ಬು ಬೆಳೆಗಾರರ ಸಂಘ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಮತ್ತು ನಮ್ಮ ಕಬ್ಬು ಬೆಳೆಗಾರ ಹಿತ ಸಂರಕ್ಷಣಾ ಸಮಿತಿ ವತಿಯಿಂದ ಬರುವ 27ನೇ ತಾರೀಕಿನಿಂದ ಹಳಿಯಾಳದ ಮರಾಠ ಭವನದಿಂದ ನಾವು ಪಾದಯಾತ್ರೆ ಮೂಲಕ ಹಳಿಯಾಳದ ಹಳ್ಳಿಗಳಿಗೆ ಭೇಟಿ ಕೊಟ್ಟು 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ,
ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.